ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಡೆದ ಯುದ್ಧದ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲೇ ಪ್ರಧಾನಿ ಮೋದಿ ನೀಡಿರುವಂತಹ ಮಿತವ್ಯಯ ಕರೆ ಪಾಲನೆ ಮಾಡಿದಂತಹ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಸೇರಿದಂತೆ ಪಕ್ಷದ ಪದಾಧಿಕಾರಿಗಳು ಮೇ 14ರಂದು ಸಾರಿಗೆ ಬಸ್ನಲ್ಲಿ ಪುತ್ತೂರಿಗೆ ಆಗಮಿಸಿದ್ರು. ಪುತ್ತೂರು ಬಿಜೆಪಿ ನಗರ ಮಂಡಲದ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಮಣಿಕಂಠ ಅವರ ವಿವಾಹದ ಅತಿಥಿ ಸತ್ಕಾರಕ್ಕೆ ಆಗಮಿಸಿದ ಇವರು ಮಂಗಳೂರು ಬಿಜೈ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಸಾರಿಗೆ ಬಸ್ನಲ್ಲಿ ಪದಾಧಿಕಾರಿಗಳು ಸಾಮೂಹಿಕವಾಗಿ ಪುತ್ತೂರಿಗೆ ಆಗಮಿಸಿದ್ದಾರೆ. ಬಸ್ ನಿಲ್ದಾಣದಿಂದ ಆಟೋ ರಿಕ್ಷಾದಲ್ಲಿ ಅತಿಥಿ ಸತ್ಕಾರ ನಡೆಯಲಿರುವ ಕಲ್ಯಾಣ ಮಂಟಪಕ್ಕೆ ತೆರಳಿ ಅಲ್ಲಿಂದ ಆಟೋ ರಿಕ್ಷಾದಲ್ಲಿ ಬಸ್ ನಿಲ್ದಾಣಕ್ಕೆ ಆಗಮಿಸಿ ನಂತರ ಬಸ್ನಲ್ಲಿ ಮಂಗಳೂರಿಗೆ ನಿರ್ಗಮಿಸಿದರು. ಬಸ್ನಿಂದ ಇಳಿದ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಮಾಧ್ಯಮದವರೊಂದಿಗೆ ಮಾತನಾಡಿ, ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಡೆದ ಯುದ್ಧ ಕಾರಣದಿಂದಾಗಿ ವಿಶ್ವ ಮಾರುಕಟ್ಟೆಯಲ್ಲಿ ಉಂಟಾದ ಆರ್ಥಿಕ ಸಮಸ್ಯೆ ಅರಿತುಕೊಂಡು ದೇಶದಲ್ಲಿ ಜನತೆಗೆ ತೊಂದರೆ ಆಗದಂತೆ ಆರ್ಥಿಕತೆಯನ್ನು ಸ್ಥಿರವಾಗಿಟ್ಟುಕೊಳ್ಳಲು ಹಾಗೂ ಮೇಲೆತ್ತರ ಉದ್ದೇಶದಿಂದ ಮೋದಿ ಅವರು ದೇಶದ ಜನತೆಗೆ ಮಿತವ್ಯಯದ ಕರೆಯನ್ನ ನೀಡಿದ್ದಾರೆ. ಸ್ವತಃ ಪ್ರಧಾನಿಯವರೇ ತನ್ನ ಬೆಂಗಾವಲು ವಾಹನ ಕಡಿತಗೊಳಿಸಿದ್ದಾರೆ. ಇನ್ನು ಪ್ರಧಾನಿಯವರ ಕರೆಗೆ ಸ್ಪಂದನೆ ನೀಡುವ ಕಾರ್ಯವು ಜಿಲ್ಲಾ ಬಿಜೆಪಿಯಿಂದಲೂ ನಡೆದಿದೆ. ಪಕ್ಷದ ಸಭೆಗಳನ್ನ ವರ್ಚುವಲ್ ಆಗಿ ನಡೆಸಲಾಗುತ್ತೆ. ಮಂಡಲಗಳ ಸಭೆಗೆ ಗುಂಪು ಗುಂಪಾಗಿ ಒಂದೇ ವಾಹನದಲ್ಲಿ ಸಾಮೂಹಿಕವಾಗಿ ತೆರಳುವ ಮೂಲಕ ನಾವು ಅನುಷ್ಠಾನ ಮಾಡುವ ಮೂಲಕ ಆರ್ಥಿಕತೆಗೆ ಹೊಡೆತ ಬೀಳದಂತೆ ಪ್ರಧಾನಿಯವರ ಕೈ ಬಲಪಡಿಸಲಾಗುತ್ತೆ. ಇನ್ನು ಪ್ರಧಾನಿಯವರ ಒಂದು ಕರೆಗೆ ದೇಶದ ಜನ ಅರ್ಥ ಮಾಡಿಕೊಳ್ಳುವುದಾದ್ರೆ ವಿರೋಧ ಪಕ್ಷವಾದ್ರೂ ಯೋಚಿಸಬೇಕಾಗಿದೆ. ಈ ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ, ಇಂದಿರಾ ಗಾಂಧಿಯವರು ದೇಶದಲ್ಲಿ ಕಷ್ಟ ಬಂದಾಗ ಈ ರೀತಿ ಕರೆಗಳನ್ನ ಅನೇಕ ಬಾರಿ ನೀಡಿದ್ದು ದೇಶದ ಜನ ಪಕ್ಷಾತೀತವಾಗಿ ಪಾಲನೆ ಮಾಡಿದ್ರು ಎಂದು ಹೇಳಿದ್ರು. ಇನ್ನು ಬಸ್ನಲ್ಲಿ ಆಗಮಿಸಿದ್ದ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಹಾಗೂ ಪದಾಧಿಕಾರಿಗಳನ್ನ ಪುತ್ತೂರು ಬಿಜೆಪಿಯಿಂದ ಪುತ್ತೂರು ಬಸ್ ನಿಲ್ದಾಣದಲ್ಲಿ ಸ್ವಾಗತಿಸಿದ್ರು. ನಗರ ಮಂಡಲದ ಅಧ್ಯಕ್ಷ ಶಿವಕುಮಾರ್ ಕಲ್ಲಿಮಾರ್, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಪ್ರಸನ್ನ ಕುಮಾರ್ ಮಾಡ್ತಾ ಹಾಗೆಯೇ ಮತ್ತಿತರರು ಉಪಸ್ಥಿತರಿದ್ದರು. ನಾನು ನಿನ್ನೆ ಮಂಗಳೂರಲ್ಲಿ ಕೂಡ ಕೆಲವು ಕಡೆ ಮಾತಾಡುವಾಗ ಮುಂದಿನ ದಿನಗಳಲ್ಲಿ ನಾವು ಎಲೆಕ್ಟ್ರಿಕ್ ಗಾಡಿಯನ್ನು ಖರೀದಿಸುವಂಥ ಬೇರೆ ಬೇರೆ ಯಾವ ರೀತಿ ಆರ್ಥಿಕತೆಗೆ ಹೊಡೆತ ಬಾರದ ರೀತಿಯಲ್ಲಿ ನಾವು ಸ್ಪಂದನೆ ಮಾಡಬಹುದು ಎನ್ನುವ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿ ಅವರು ಕೊಟ್ಟಿರುವಂಥ ಕರೆಗೆ ಸ್ಪಂದನೆ ಮಾಡುವಂಥ ಕೆಲಸವನ್ನು ದೇಶದ ಜನತೆ ಮಾಡುವಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷನಾಗಿ ಮತ್ತು ಜಿಲ್ಲೆಯ ನಮ್ಮ ಎಲ್ಲ ಪದಾಧಿಕಾರಿಗಳು ಕೂಡ ಒಂದಷ್ಟು ಅದಕ್ಕೆ ಸ್ಪಂದನೆ ಮಾಡುವಂಥ ಕೆಲಸವನ್ನು ಮಾಡಬೇಕೆನ್ನುವ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಪುತ್ತೂರು ನಗರ ವಿಧಾನಸಭಾ ಕ್ಷೇತ್ರದ ನಮ್ಮ ಪ್ರಧಾನ ಕಾರ್ಯದರ್ಶಿ ನಮ್ಮ ಮಣಿಕಂಠ ಅವರ ಮದುವೆ ಈ ಒಂದು ಕಾರ್ಯಕ್ರಮಕ್ಕೆ ಮಂಗಳೂರಿನಿಂದ ನಾವು ಜಿಲ್ಲಾ ಕಚೇರಿಯಿಂದ ಮಂಗಳೂರು ಕಡೆ ಬಂದು ಮಂಗಳೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಖಾಂತರ ನಮ್ಮ ಸರ್ಕಾರಿ ಬಸ್ಸಲ್ಲಿ ಇವತ್ತು ಪುತ್ತೂರಿಗೆ ನಾವು ಈಗಾಗಲೇ ಬಂದಿದ್ದೇವೆ. ಇಲ್ಲಿಂದ ನಾವು ಮತ್ತೆ ಆಟೋ ರಿಕ್ಷಾದಲ್ಲಿ ಮದುವೆಗೆ ಹೋಗಿ ಮತ್ತೆ ವಾಪಸ್ ಸರ್ಕಾರಿ ಬಸ್ನಲ್ಲಿ ಮಂಗಳೂರಿಗೆ ಹೋಗುವ ಮುಖಾಂತರ ನಮ್ಮ ಜಿಲ್ಲೆಯ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಎಲ್ಲ ಕಾರ್ಯಕರ್ತರು ಕೂಡ ಈ ರೀತಿಯ ಒಂದು ಸ್ಪಂದನೆ ಮಾಡಬೇಕೆನ್ನೋ ಹಿನ್ನೆಲೆಯಲ್ಲಿ ನಾವು ಈ ರೀತಿಯ ಒಂದು ಯೋಚನೆಯನ್ನು ಮಾಡಿದ್ದೇವೆ. ಯಾವ ರೀತಿ ಸಭೆಗಳನ್ನು ವರ್ಚುವಲ್ ಆಗಿ ಸಭೆ ನಡೆಸಲಿಕ್ಕಾಗ್ತದೆ, ಯಾವುದು ನಮ್ಮ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿ ಅವರಿಗೆ ಕರೆಯನ್ನು ಕೊಟ್ಟಿದ್ದಾರೆ, ಆ ಎಲ್ಲ ಕೆಲಸ ಕಾರ್ಯವನ್ನು ನಾವೇನು ಮಾಡಬಹುದು ಹಿನ್ನೆಲೆಯಲ್ಲಿ ಸಾಕಷ್ಟು ಯೋಚನೆ ಮಾಡಿ ಸ್ಪಂದನೆ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲಾ ಪದಾಧಿಕಾರಿಗಳ ಸಭೆಯಲ್ಲಿ ಕೂಡ ನಾವು ಈಗಾಗಲೇ ಉಲ್ಲೇಖ ಮಾಡಿದ್ದೇವೆ. ಎಲ್ಲ ಮಂಡಲಗಳಲ್ಲಿ ಕೂಡ ನಾವು ಮುಂದಿನ ದಿನಗಳಲ್ಲಿ ಸಭೆಗೆ ಹೋಗುವಂಥ ಸಂದರ್ಭದಲ್ಲಿ ಸಾಮೂಹಿಕ ಒಂದು ವಾಹನದಲ್ಲಿ ಸಾಮೂಹಿಕವಾಗಿ ಹೋಗುವಂಥದ್ದು, ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಗಾಡಿಯಲ್ಲಿ ಹೋಗುವಂಥದ್ದು, ಹೆಚ್ಚು ಗುಂಪಾಗಿ ಹೋಗುವಂಥದ್ದು, ಈ ಎಲ್ಲ ನರೇಂದ್ರ ಮೋದಿ ಅವರು ಯಾವ ರೀತಿ ಕರೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಪೂರಕವಾಗಿ ಸ್ಪಂದನೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಇವತ್ತು ಈ ಮದುವೆಗೆ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರುವುದರ ಮುಖಾಂತರ ಜಿಲ್ಲೆಗೆ ನಮ್ಮ ಕಾರ್ಯಕರ್ತರಿಗೆ ಒಂದು ಸಂದೇಶ ಕೊಡುವ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಯೋಚನೆಯನ್ನು ಮಾಡಿದ್ದೇವೆ. ನಾವು ಮತ್ತೆ ಅನುಷ್ಠಾನ ಮಾಡುವಂಥ ಕೆಲಸವನ್ನು ಕೂಡ ಇದೇ ರೀತಿಯಲ್ಲಿ ಮಾಡ್ತೇವೆ. ಎಲ್ಲ ಕಾರ್ಯಕರ್ತರು ಕೂಡ ನರೇಂದ್ರ ಮೋದಿ ಅವರ ಈ ರೀತಿಯ ಯೋಚನೆಗೆ ದೇಶದ ಆರ್ಥಿಕತೆಗೆ ಪೆಟ್ಟು ಬೀಳದ ರೀತಿಯಲ್ಲಿ ದೇಶದ ಆರ್ಥಿಕತೆ ಗಟ್ಟಿ ಮಾಡುವ ಹಿನ್ನೆಲೆಯಲ್ಲಿ ದೇಶದ ಪ್ರಧಾನಮಂತ್ರಿಗಳ ಕೈಗಟ್ಟಿ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕು. ವಿರೋಧ ಪಾರ್ಟಿಯವರು ಕೂಡ ಅರ್ಥ ಮಾಡಿಕೊಳ್ಬೇಕು. ಇದು ನರೇಂದ್ರ ಮೋದಿ ಅವರ ಒಂದು ಕರೆಗೆ ಈ ರೀತಿಯ ದೇಶದ ಜನ ಸ್ಪಂದನೆ ಮಾಡ್ತಾರಂತ ಹೇಳಿದರೆ ಅತ್ಯಂತ ಒಳ್ಳೆಯ ಸಂಗತಿ. ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಅಥವಾ ನಮ್ಮ ಇಂದಿರಾ ಗಾಂಧಿ ಇರ್ಬೋದು, ಈ ರೀತಿಯ ಕಷ್ಟಕಾಲ ಬಂದಾಗ ಅನೇಕ ಈ ರೀತಿಯ ಹೇಳಿಕೆಗಳನ್ನು ದೇಶದ ಜನರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಈ ದೇಶದ ಜನ ಪಕ್ಷಾತೀತವಾಗಿ ಎಲ್ಲ ಸ್ಪಂದನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ನರೇಂದ್ರ ಮೋದಿ ಅವರು ಸಣ್ಣ ಸಂಗತಿಯನ್ನು ಕೂಡ ಉಲ್ಲೇಖ ಮಾಡುವುದರ ಮುಖಾಂತರ ಈ ದೇಶದ ಆರ್ಥಿಕತೆಗೆ ಗಟ್ಟಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಕಾಂಗ್ರೆಸ್ನವರು ಬಿಡ್ತಾರ ಅದು ಬೇರೆ ವಿಷಯ, ಅದು ನಮಗೆ ಅಗತ್ಯ ಇಲ್ಲ. ಆದರೆ
ದೇಶದ ಎಲ್ಲ ಜನರು ಸ್ಪಂದನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ತಿಳ್ಕೊಂಡಿದ್ದೇವೆ ಮತ್ತು ನಾವೆಲ್ಲ ಪಾರ್ಟಿಯ ಕಾರ್ಯಕರ್ತರು ಕೂಡ ಇದಕ್ಕೆ ಸ್ಪಂದನೆಯನ್ನು ಮಾಡ್ತೇವೆ.